ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 9ನೇ ಅಧ್ಯಾಯವನ್ನು ಶುರು ಮಾಡೋಣ. ಸರಿ ಸರ್, ಬರ್ತೀನಿ. ಬರೀ ಅರ್ಧ ಗಂಟೆ ಮಾತ್ರ. ಅರ್ಧ ಗಂಟೆ ಮೇಲೆ 1 ನಿಮಿಷ ಕೂಡ ನಾನಲ್ಲಿರೋದಿಲ್ಲ ಎಂದಳು ಋತು. ಅವಳು ಅಷ್ಟು ಒಪ್ಪಿದ್ದೇ ಸಾಕೆಂದು ಓಕೆ ಫೈನ್, ಬರೀ ಅರ್ಧ ಗಂಟೆ ಬಂದು ಹೋಗು ಸಾಕು ಎಂದ ವಿಕ್ರಾಂತ್ ರಾಥೋಡ್. ಋತು ಪಾರ್ಟಿಗೆ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡಿಕೊಂಡು ಪಾರ್ಟಿ ನಡೆಯೋ ಅಡ್ರೆಸ್ ಹೇಳಿ ಅಲ್ಲಿ ಡ್ರಾಪ್ ಮಾಡೋದಕ್ಕೆ ಹೇಳಿದಳು. ಕ್ಯಾಬ್ ಅರ್ಧ ಗಂಟೆಯ ಬಳಿಕ ಪಾರ್ಟಿ ಅರೇಂಜ್ ಮಾಡಿದ ಹಾಲ್ ಹತ್ತಿರ ಬಿಟ್ಟು ಹೋದ. ಋತುಗೆ ಯಾಕೋ ಬೆಳಗ್ಗೆಯಿಂದ ಮನಸ್ಸು ಸರಿ ಇರಲಿಲ್ಲ. ಮನಸ್ಸಿಗೆ ಏನೋ ಕೆಟ್ಟದ್ದು ಆಗುತ್ತೆ ಅಂತ ಫೀಲ್ ಆಗ್ತಿತ್ತು. ಅಳುಕಿನಿಂದಲೇ ಹಾಲ್ ಒಳಗಡೆ ಹೋದಳು. ಮನಸ್ಸು ಈಗಲೂ ಏನೋ ಕೇಡು ಶಂಕಿಸುತ್ತಿತ್ತು. ಪಾರ್ಟಿಗೆ ಆಗಲೇ ಕೊಲೀಗ್ಸ್, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್, ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಋತು ಬಂದಿದ್ದು ನೋಡಿ, ಅಂತೂ ಬಂದ್ಯಲ್ಲ, ಥ್ಯಾಂಕ್ ಗಾಡ್, ನೀನೆಲ್ಲಿ ಬರೋದಿಲ್ವೋ ಅಂದ್ಕೊಂಡಿದ್ದೆ, ಥ್ಯಾಂಕ್ ಯು ಸೋ ಮಚ್ ಎಂದ ವಿಕ್ರಾಂತ್ ರಾಥೋಡ್. ಸರ್ ಪ್ಲೀಸ್, ನಾನು ಜಸ್ಟ್ ಎಂಪ್ಲಾಯ್ ಅಷ್ಟೇ. ಒಳ್ಳೆ VIP ಥರ ಟ್ರೀಟ್ ಮಾಡಿಬಿಡಿ, ನನಗೆ ತುಂಬ ಮುಜುಗರ ಆಗುತ್ತೆ ಎಂದಳು ಋತು. ಓ ಸಾರಿ, ಅದು ನೀನು ಬಂದ ಖುಷಿಗೆ ಎಕ್ಸೈಟ್ಮೆಂಟಲ್ಲಿ ಹಾಗೆ ಹೇಳಿದೆ. ಪ್ಲೀಸ್ ಕಮ್ ಎಂದ ವಿಕ್ರಾಂತ್ ರಾಥೋಡ್. ಋತು ಪಾರ್ಟಿಯಲ್ಲಿ ಬಂದಿರೋ ತನ್ನ ಕೊಲೀಗ್ಸ್ ಜೊತೆ ಮಾತಾಡ್ತಾ ನಿಂತಳು. ವಿಕ್ರಾಂತ್ ರಾಥೋಡ್ ಇವತ್ತು ಋತುನ ಅನುಭವಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ದ. ಅದಕ್ಕೆಂದೇ ಒಂದು ಪ್ಲ್ಯಾನ್ ಕೂಡ ಮಾಡಿದ್ದ. ಆ ಪ್ಲ್ಯಾನ್ ಇನ್ನೇನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಡ್ರಿಂಕ್ಸ್ ಸರ್ವ್ ಮಾಡ್ತಿದ್ದ ಸಪ್ಲೈಯರ್ಗೆ ಋತುಗೆ ಕೊಡುವ ಕೋಲ್ಡ್ ಡ್ರಿಂಕ್ಸ್ನಲ್ಲಿ ನಿದ್ದೆ ಮಾತ್ರೆ ಮಿಕ್ಸ್ ಮಾಡಿ ಕೊಡೋದಕ್ಕೆ ಹೇಳಿದ. ಅದರಂತೆ ಆ ಸಪ್ಲೈಯರ್ ಋತುಗೆ ಕೊಡೋದಕ್ಕೆ ಅಂತ ಆರೆಂಜ್ ಜ್ಯೂಸ್ನಲ್ಲಿ ನಿದ್ದೆ ಮಾತ್ರೆಗಳನ್ನು ಬೆರೆಸಿ ಕೊಡೋದಕ್ಕೆ ತಗೊಂಡು ಹೋದ. ಋತು ಪಾರ್ಟಿಯಲ್ಲಿ ಬಂದಿರೋ ತನ್ನ ಕೊಲೀಗ್ಸ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವಳಿಗೆ ವಾಶ್ರೂಮ್ಗೆ ಹೋಗಬೇಕಾಗಿ ಬಂತು. ಆಗ ಅವಳು ತನ್ನ ಕೊಲೀಗ್ ಸುಧಾಗೆ ಹೇಳಿ ವಾಶ್ರೂಮ್ ಕಡೆ ಹೊರಟಳು. ವಿಕ್ರಾಂತ್ ರಾಥೋಡ್ ಹೇಳಿದ್ದ ಆ ಸಪ್ಲೈಯರ್ ಇನ್ನೊಬ್ಬ ಸಪ್ಲೈಯರ್ ಹತ್ತಿರ ವಿಕ್ರಾಂತ್ ರಾಥೋಡ್ ಹೇಳಿದ ಪ್ಲ್ಯಾನ್ ಹೇಳಿ ತನಗೆ ಕೈ ತುಂಬ ಸಾಕಷ್ಟು ದುಡ್ಡು ಕೊಟ್ಟಿದ್ದರ ಬಗ್ಗೆ ಹೇಳಿದ್ದನ್ನು ಋತು ಕೇಳಿಸಿಕೊಂಡಳು. ತಕ್ಷಣ ಋತುಗೆ ವಿಕ್ರಾಂತ್ ರಾಥೋಡ್ ಮಾಡಿರೋ ಮೋಸದ ಬಗ್ಗೆ ಗೊತ್ತಾಗಿ ಅಲ್ಲಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಂಡು ಹೋಗಿ ಇವತ್ತು ರಾತ್ರಿಯೇ ಊರು ಬಿಟ್ಟು ದೂರ ಹೊರಟೋಗಬೇಕು ಅಂತ ತೀರ್ಮಾನ ಮಾಡಿದಳು. ವಾಶ್ರೂಮಿಗೆ ಹೋಗಿ ತನ್ನ ಕೊಲೀಗ್ ಸುಧಾಗೆ ಹೇಳಿ ತನಗೆ ತುಂಬ ತಲೆನೋಯ್ತಿದೆ ಅಂತ ಹೇಳಿ ತಕ್ಷಣ ಪಾರ್ಟಿ ಹಾಲ್ನಿಂದ ಹೊರಬಂದು ತನ್ನ PGಗೆ ಸಿಕ್ಕ ಆಟೋ ಹಿಡಿದು ಹೊರಟಳು. ವಿಕ್ರಾಂತ್ ರಾಥೋಡ್ ತನ್ನ ಬಾಡಿಗಾರ್ಡ್ಸ್ಗೆ ಋತು ಮೇಲೆ ಒಂದು ಕಣ್ಣಿಡೋದಕ್ಕೆ ಹೇಳಿದ್ದ. ಋತು ಪಾರ್ಟಿ ಹಾಲ್ನಿಂದ ಆಚೆ ಹೋಗ್ತಿದ್ದ ಹಾಗೆ ವಿಕ್ರಾಂತ್ ರಾಥೋಡ್ ಬಾಡಿಗಾರ್ಡ್ಸ್ ಋತುನ ಫಾಲೋ ಮಾಡ್ಕೊಂಡು ಹೊರಟರು. ಋತು PG ತಲುಪುತ್ತಿದ್ದ ಹಾಗೆ ಆಟೋ ಇಳಿದು ಅವನಿಗೆ ದುಡ್ಡನ್ನು ಫೋನ್ಪೇ ಮಾಡಿ ತನ್ನ ರೂಮಿಗೆ ಓಡೋ ನಡಿಗೆಯಲ್ಲಿ ಹೋಗಿ ತನ್ನ ಜೊತೆ ರೂಮ್ ಶೇರ್ ಮಾಡಿಕೊಂಡಿದ್ದ ಹುಡುಗಿಗೆ ನಾನು ಸ್ವಲ್ಪ ದಿನ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬ್ಯಾಗ್ಗೆ ಬಟ್ಟೆ ತುಂಬಿಕೊಂಡು ಹೊರಟಳು. ಆ ಬಾಡಿಗಾರ್ಡ್ಸ್ ಋತುನ ಮತ್ತೆ PGಯಿಂದ ಫಾಲೋ ಮಾಡೋದಕ್ಕೆ ಶುರು ಮಾಡಿದರು. ಇದರ ಅರಿವಿಲ್ಲದ ಋತು ಮತ್ತೆ ಆಟೋ ಹಿಡಿದು ಬಸ್ ಸ್ಟಾಪ್ ಹತ್ತಿರ ಬಿಡೋದಕ್ಕೆ ಹೇಳಿದಳು. ಆ ಆಟೋದವನು ಬಸ್ ಸ್ಟಾಪ್ಗೆ ಬಿಟ್ಟು ಹೋದ. ಆ ಬಾಡಿಗಾರ್ಡ್ಸ್ ಋತುನ ಫಾಲೋ ಮಾಡ್ಕೊಂಡು ಬಸ್ ಸ್ಟಾಪ್ವರೆಗೂ ಬಂದವರು ತಕ್ಷಣ ತಮ್ಮ ಬಾಸ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದರು. ವಿಕ್ರಾಂತ್ ರಾಥೋಡ್ಗೆ ವಿಷಯ ಗೊತ್ತಾಗುತ್ತಿದ್ದ ಹಾಗೆ ಕೋಪದಲ್ಲಿ ಕುದಿಯುತ್ತಾ ಕೈಯಲ್ಲಿದ್ದ ಡ್ರಿಂಕ್ಸ್ ಗ್ಲಾಸ್ನ ಎತ್ತಿ ಬಿಸಾಕಿದ. ರೋಷದಲ್ಲಿ ಹಲ್ಲು ಕಚ್ಚಿ ಕಿರುಚಿ ತನ್ನ ಬಾಡಿಗಾರ್ಡ್ಸ್ಗೆ ಅವಳು ಎಲ್ಲೇ ಇದ್ದರೂ ನಂಗೆ ಬೇಕು, ಅದೇನು ಮಾಡ್ತಿರೋ ಗೊತ್ತಿಲ್ಲ, ಇವತ್ತು ಎಷ್ಟೊತ್ತಾದರೂ ಅವಳು ನನ್ನ ಬೆಡ್ರೂಮಲ್ಲಿ ಇರಬೇಕು ಎಂದ. ಆ ಬಾಡಿಗಾರ್ಡ್ಸ್ ಆಗಲಿ ಬಾಸ್, ನೀವು ಹೇಳಿದ ಹಾಗೆ ಅವಳನ್ನು ತಂದು ನಿಮ್ಮ ಪಲ್ಲಂಗದ ಮೇಲೆ ಬಿಸಾಕ್ತೀವಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ. ಋತು ಸಿಕ್ಕ ಯಾವುದೋ ಬಸ್ ಏರಿ ಕೂತಿದ್ದಳು. ಬೋರ್ಡ್ ಕೂಡ ನೋಡಿರಲಿಲ್ಲ. ಅವಳನ್ನು ಬಸ್ ಸ್ಟಾಪ್ ತುಂಬೆಲ್ಲ ಹುಡುಕುತ್ತಾ ಬಂದಾಗ ಋತು ಒಂದು ಬಸ್ಸಲ್ಲಿ ಕಿಟಕಿ ಪಕ್ಕ ಕೂತಿದ್ದವಳು ಕಣ್ಣಿಗೆ ಬಿದ್ದಳು. ಋತುನ ನೋಡಿದ್ದೇ ತಡ ಆ ಬಾಡಿಗಾರ್ಡ್ಸ್ ಅವಳನ್ನು ಹಿಡಿಯಲು ಬಸ್ ಹತ್ತಿ ಹೊರಟರು. ಋತು ಕಿಟಕಿಯಿಂದ ಆಚೆ ನೋಡ್ತಿರ್ಬೇಕಾದ್ರೆ ವಿಕ್ರಾಂತ್ ರಾಥೋಡ್ ಬಾಡಿಗಾರ್ಡ್ಸ್ನ ನೋಡಿದಳು.
ಅಂದರೆ ಅವನಿಗೆ ನಾನು ಪಾರ್ಟಿಯಿಂದ ಆಚೆ ಹೋಗಿದ್ದು ಗೊತ್ತಾಗಿದೆ. ಅದಕ್ಕೆ ತನ್ನ ಬಾಡಿಗಾರ್ಡ್ಸ್ನ ನನ್ನ ಕರ್ಕೊಂಡು ಹೋಗೋದಕ್ಕೆ ಕಳಿಸಿದಾನ. ಅಯ್ಯೋ ದೇವ್ರೆ, ಈಗ ಇವ್ರ ಕೈಯಲ್ಲಿ ಸಿಕ್ಕಿದ್ರೆ ಮುಗೀತು ನನ್ನ ಕತೆ. ಅಂದರೆ ಅವನು ಬದಲಾಗಿದ್ದೀನಿ ಅಂತ ನನಗೆ ಮೋಸ ಮಾಡೋದಕ್ಕೆ ನೋಡಿದ. ಹೇಗೋ ತಪ್ಪಿಸ್ಕೊಂಡು ಹೋಗಬೇಕು ಅಂದರೆ ತನ್ನ ಬಾಡಿಗಾರ್ಡ್ಸ್ನ ಚೂ ಬಿಟ್ಟಿದ್ದಾನೆ ಎಂದುಕೊಂಡು ತಕ್ಷಣ ಅವರನ್ನು ನೋಡಿದ ಗಾಬರಿ ಭಯಕ್ಕೆ ಬ್ಯಾಗ್ ಸಹ ತೆಗೆದುಕೊಳ್ಳದೆ ಬಸ್ಸಿಂದ ಇಳಿದು ಆ ಕಡೆ ಈ ಕಡೆ ನೋಡಿ ಕಾಲಿಗೆ ಬುದ್ಧಿ ಹೇಳಿ ಓಡೋದಕ್ಕೆ ಶುರು ಮಾಡಿದಳು. ಋತು ಓಡುತ್ತಿರಬೇಕಾದರೆ ನೋಡಿ ಅವಳನ್ನು ಹಿಡಿಯಲು ಬೆನ್ನು ಹತ್ತಿದರು. ಅವರಿಂದ ತಪ್ಪಿಸಿಕೊಂಡು ಓಡ್ತಾ ಓಡ್ತಾ ನಾನು ನಿನ್ನ ಕಾರ್ ಮುಂದೆ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ ಅಂತ ಇಷ್ಟೊತ್ತು ನಡೆದ ಹಿಂದಿನ ಘಟನೆಯನ್ನು ಶರದ್ ಮುಂದೆ ಹೇಳಿದಳು ಋತು. ಅವಳು ಹೇಳುವುದನ್ನೆಲ್ಲ ಮೌನವಾಗಿ ಕೇಳಿಸಿಕೊಂಡ ಶರದ್, ಓ ಹೀಗ ಸಮಾಚಾರ. ಸೊ ಈಗ ನೀನು ಹೊರಗಡೆ ಹೋದರೆ ಆ ವಿಕ್ರಾಂತ್ ಕಡೆಯವರು ನಿನ್ನ ಎಳ್ಕೊಂಡೋಗಿ ಅವನ ಹತ್ರ ಬಿಡ್ತಾರೆ. ಸರಿ, ಮುಂದೇನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಎಂದ ಹುಬ್ಬೇರಿಸಿ, ತನಗೂ ಇದಕ್ಕೂ ಸಂಬಂಧವೇ ಇಲ್ಲದವನಂತೆ. ಅವನ ಮಾತು ಕೇಳಿ ಋತುಗೆ ಎದೆಗೆ ಇರಿದ ಅನುಭವವಾದರೂ ಸಾವರಿಸಿಕೊಂಡು, ನಾನು ಈ ಊರು ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ನನ್ನ ಮಾನ ಪ್ರಾಣ ಕಾಪಾಡಿದ್ದಕ್ಕೆ. ನೀನು ಸರಿಯಾದ ಸಮಯಕ್ಕೆ ಬರದೇ ಹೋಗಿದ್ರೆ ಇವತ್ತು ನನ್ನ ಮಾನ ಪ್ರಾಣ ಎರಡೂ ಕಳ್ಕೊಂಡು ಬೀದಿ ಹೆಣ ಆಗಿರ್ತಿದ್ದೆ ಎಂದಳು. ಓ ರಿಯಲಿ? ಈಗ ನೀನು ವಿಕ್ರಾಂತ್ನಿಂದ ಸೇಫ್ ಆಗಿದೆಯಾ? ಆದರೆ ನನ್ನಿಂದ ಹೇಗೆ ಸೇಫ್ ಆಗಿರ್ತೀಯಾ ಎಂದರೆ ಶರದ್. ಋತು ಶರದ್ ಮಾತು ಅರ್ಥವಾಗದೆ ಗೊಂದಲದಲ್ಲಿ ಅವನ ಮುಖ ನೋಡಿದಳು. ಋತು ರಿಯಾಕ್ಷನ್ ನೋಡಿ ನಗುತ್ತಾ, ಯಾಕೆ ಹಾಗೆ ನೋಡ್ತಿದ್ಯಾ? ನಾನೇನು ಹೇಳ್ದೆ ಅಂತ ಅರ್ಥ ಆಗಲಿಲ್ವಾ ಎಂದ ಶರದ್. ಋತು ಏನೂ ಹೇಳದೆ ಅವನನ್ನು ವಿಚಿತ್ರವಾಗಿ ನೋಡುತ್ತಿದ್ದಳು. ನಾನು ಅವತ್ತು ಹೇಳಿದ್ದೆ, ನನ್ನ ಕಣ್ಣಿಗೆ ಇನ್ಯಾವತ್ತೂ ಕಾಣಿಸ್ಕೋಬೇಡ, ಒಂದು ವೇಳೆ ಕಾಣಿಸ್ಕೊಂಡ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ. ನೆನಪಿದ್ಯಾ ಎಂದು ಅವಳ ಕೆನ್ನೆ ಒತ್ತಿ ಹಿಡಿದ. ಶರದ್ ಕಣ್ಣಲ್ಲಿ ಅವಳ ಬಗ್ಗೆ ಬರೀ ದ್ವೇಷ, ರೋಷವೇ ಕೋಪವೇ ತುಂಬಿತ್ತು. ಮೊದಲಾಗಿದ್ದರೆ ಅವನ ಕಣ್ಣಲ್ಲಿ ತನ್ನ ಪ್ರತಿಯಾಗಿ ಬರೀ ಪ್ರೀತಿ, ನಿಷ್ಕಲ್ಮಶ ಪ್ರೀತಿ ಮಾತ್ರ ಕಾಣುತ್ತಿತ್ತು. ಇನ್ನು ಮುಂದೆ ನರ್ಕ ಅಂದರೆ ಏನು ಅಂತ ನಾನು ತೋರಿಸ್ತೀನಿ. ನಾನು ಅನುಭವಿಸಿದ ಪ್ರತಿ ನೋವಿಗೆ, ದುಃಖಕ್ಕೆ, ಹಿಂಸೆಗಳಿಗೆ ಪ್ರತಿಯಾಗಿ ಆ ನೋವು ಏನು, ಆ ದುಃಖ, ಹಿಂಸೆ ಏನು ಅನ್ನೋದನ್ನು ನಾನು ನಿನಗೆ ತೋರಿಸ್ತೀನಿ. ಅದು ನಿಂಗೂ ಗೊತ್ತಾಗಬೇಕು ಅಲ್ವಾ ಎಂದ ಜೋರಾಗಿ ನಗುತ್ತಾ. ಶರತ್ ಪ್ಲೀಸ್ ನನ್ನ ಮಾತು ಕೇಳು. ಅವತ್ತು ಇದೇ ರೀತಿ ನನ್ನ ಬಗ್ಗೆ ಅಪಾರ್ಥ ತಿಳ್ಕೊಂಡು ಮನೆಯಿಂದ ಆಚೆ ಹಾಕಿದೆ. ಈಗಲೂ ಅದೇ ತಪ್ಪನ್ನೇ ಮಾಡ್ತಿದ್ಯಾ. ನನಗೆ ಒಂದು ಅವಕಾಶ ಕೊಡು. ನಾನು ನಿರಪರಾಧಿ ಅಂತ ನನ್ನನ್ನು ನಾನು ಸಾಬೀತು ಮಾಡ್ತೀನಿ. ನಡೆದಿರೋ ಘಟನೆಯಲ್ಲಿ ನನ್ನ ತಪ್ಪು ಏನೂ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ. ಪ್ಲೀಸ್ ಶರದ್ ಪ್ಲೀಸ್ ಎಂದು ಕಣ್ಣೀರು ಮಿಡಿಯುತ್ತಾ ಕೈ ಮುಗಿದಳು ಋತು. ನಿನ್ನ ಈ ಮೊಸಳೆ ಕಣ್ಣೀರಿಗೆ ಕರಗೋ ಶರದ್ ಯಾವತ್ತೋ ಸತ್ತು ಹೋದ. ಈಗ ಬರೀ ದ್ವೇಷ, ಕೋಪ, ಸೇಡು ತೀರಿಸಿಕೊಳ್ಳುವ ಶರದ್ ಮಾತ್ರ ಇರೋದು ಎಂದು ಅವಳನ್ನು ಜೋರಾಗಿ ತಳ್ಳಿದ. ಅಮ್ಮ ಎಂದು ಕಿರ್ಚುತ್ತಾ ಬಿದ್ದ ರಭಸಕ್ಕೆ ಪೆಟ್ಟಾದ ಹಣೆಯಲ್ಲಿ ಮತ್ತೆ ಗಾಯ ಆಗಿ ಅದರ ಮೇಲೆ ಕೈಯಾಡಿಸಿದಳು. ಕೈಗೆ ರಕ್ತ ಹತ್ತಿತ್ತು. ಕಣ್ಣಲ್ಲಿ ನೀರು ತುಂಬಿಕೊಂಡಳು. ಈ ಅಳೋ ಡ್ರಾಮಾ ಮುಗ್ದಿದ್ರೆ ಕೆಳಗಡೆ ಹೋಗೋಣ. ಮನೆಯವರೆಲ್ಲರಿಗೂ ನೀನು ಸಿಕ್ಕಿರುವ ವಿಷಯ ಹೇಳಿದ್ದೀನಿ ಎಂದು ಅವಳ ತೋಳನ್ನು ಜೋರಾಗಿ ಒತ್ತಿ ಹಿಡಿದು ಎಬ್ಬಿಸಿ ದರದರನೆ ಎಳೆದುಕೊಂಡು ಕೆಳಗಡೆ ನಡೆದ. ಋತು ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾ ಮೌನವಾಗಿ ಶರದ್ ಹಿಂದೆ ಹೆಜ್ಜೆ ಹಾಕಿದಳು. ಶರದ್ ಋತು ಕೈ ಹಿಡಿದುಕೊಂಡು ಮೆಟ್ಟಿಲಿಳಿಯುತ್ತಾ ಬರುತ್ತಿದ್ದರೆ ಪರಿ ಋತುನ ಆಶ್ಚರ್ಯದಿಂದ ನೋಡುತ್ತಾ, ಅರೆ ನಿನ್ನೆ ಇವಳೇ ಅಲ್ವಾ ಶರದ್ ರೂಮಲ್ಲಿ ಇದ್ದವಳು? ಅದಕ್ಕೆ ಏನು ಶರದ್ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಳ್ತಿಲ್ಲ? ಛೇ ಹಾಳಾದವಳು, ಮತ್ತೆ ಯಾಕೆ ವಾಪಸ್ ಬಂದ್ಲು? ಇವಳು ಬರದೇ ಹೋಗಿದ್ರೆ ಶರದ್ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಳ್ತಿದ್ದ. ನನ್ನ ಜೀವನದ ವಿಲನ್ ಇವಳು ಅಂತ ಮನಸ್ಸಲ್ಲೇ ಋತುಗೆ ಬೈದುಕೊಳ್ಳುತ್ತಿದ್ದಳು ಪರಿ. ಸುಲೋಚನಾ ಅವರು ನಿನ್ನೆ ನಾನು ಅಂದ್ಕೊಂಡಿದ್ದು ನಿಜ ಅಂತಾಯಿತು. ಮತ್ತೆ ಶರದ್ ಯಾಕೆ ಹೇಳಲಿಲ್ಲ
ಅಂದುಕೊಂಡರು. ಸುಶೀಲಾ ಋತು ಬರೋದನ್ನು ನೋಡಿ ಕೋಪದಲ್ಲಿ ಬಿರಬಿರನೆ ಅವರ ಸಮೀಪ ಸಾಗಿ ಶರದ್ ಕೈಯಿಂದ ಅವಳ ಕೈ ಜೋರಾಗಿ ಒದರಿ ರಪರಪನೆ ಕೆನ್ನೆಗೆ ಒಂದರ ಮೇಲೊಂದು ಅಂತ 4-5 ಏಟು ಕೆನ್ನೆಗೆ ಬಾರಿಸಿದರು. ಅವರು ಕೊಟ್ಟ ಏಟಿಗೆ ಋತು ಬೀಳುವಂತಾದಳು. ತಕ್ಷಣ ಶರದ್ನ ಆಸರೆಯಾಗಿ ಹಿಡಿದುಕೊಂಡಳು. ಸುಶೀಲಾ ಅವರು ಅವಳ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಯಾಕೆ ಬಂದೆ? ನೀನು ಮತ್ತಿನ್ನೇನು ಕಿತ್ಕೋಬೇಕು ಅಂತ ಬಂದಿದೀಯಾ? ಈಗಾಗಲೇ ಎಲ್ಲಾನು ಕಿತ್ಕೊಂಡಿದ್ದು ಸಾಕಾಗ್ಲಿಲ್ವಾ ಎಂದರು ಕೋಪದಲ್ಲಿ ಹಲ್ಲು ಕಡಿಯುತ್ತಾ. ಋತು ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಕಣ್ ತುಂಬಿಕೊಂಡು, ಪ್ಲೀಸ್ ಸುಶೀಲಮ್ಮ ಅಂದಳು ಅವರ ಕಡೆ ದೀನ ನೋಟ ಬೀರುತ್ತಾ. ಅಮ್ಮ ಅಂತ ಕರಿಬೇಡ ನನ್ನ. ಹಾಗೆ ಕರೆಯೋ ಯೋಗ್ಯತೆ ಇಲ್ಲ ನಿಂಗೆ, ನಿನ್ನಂಥ ಮೋಸಗಾರ್ತಿ, ಕೊಲೆಗಾರ್ತಿಗೆ ಅಂದರು ರೋಷದಿಂದ. ಅಮ್ಮ ಆ ಥರ ಹೇಳಬೇಡಿ, ನಾನು ಯಾವ ಮೋಸ ಮಾಡಿಲ್ಲ, ಕೊಲೆನೂ ಮಾಡಿಲ್ಲ ಅಮ್ಮ ಎಂದಳು ಋತು ಅಳುತ್ತಾ. ತಪ್ಪು ಮಾಡಿದವರು ಯಾರೂ ತಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋದಿಲ್ಲ ಎಂದರು ಸುಶೀಲಾ ಕೋಪದಿಂದ ಏದುಸಿರು ಬಿಡುತ್ತಾ. ಅಮ್ಮ ಪ್ಲೀಸ್ ಮಾತಲ್ಲೇ ಈ ರೀತಿ ಚುಚ್ಚಬೇಡಿ ಅಂದಳು ಋತು ಕೈ ಮುಗಿದು. ಅಮ್ಮ ನಾನು ನಿಜ ಹೇಳ್ತಿದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ, ನನಗೊಂದೇ ಒಂದು ಅವಕಾಶ ಕೊಡಿ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡ್ತೀನಿ, ಪ್ಲೀಸ್ ಪ್ಲೀಸ್ ಅಮ್ಮ ಎಂದು ಗೋಗರೆದು ಬೇಡಿಕೊಳ್ಳುತ್ತಾ. ಅಪ್ಪ ನೀವಾದರೂ ಹೇಳಿ, ನನಗೆ ಒಂದೇ ಒಂದು ಅವಕಾಶ ಕೊಡಿ ಪ್ಲೀಸ್ ಎಂದಳು ಸುಂದರ್ ಅವರ ಕಡೆ ತಿರುಗಿ ಅಸಹಾಯದ ನೋಟ ಬೀರುತ್ತಾ. ಸುಶೀಲಾ, ಋತು ಹೇಳ್ತಿರೋದು ನಿಜ. ಅವತ್ತು ಅವಳಿಗೆ ಮಾತಾಡೋದಕ್ಕೆ ಅವಕಾಶ ಕೊಡದೆ ಮನೆಯಿಂದ ಆಚೆ ಹಾಕಿದ್ರಿ. ಇವತ್ತು ನಾವು ಯಾಕೊಂದು ಅವಕಾಶ ಕೊಡಬಾರ್ದು ಎಂದರು ಸುಂದರ್. ರೀ, ನೀವು ಅವಳ ಬೆಣ್ಣೆ ಮಾತಿಗೆ ಮೊಸಳೆ ಕಣ್ಣೀರಿಗೆ ಕರಗಬೇಡಿ. ಶರದ್ ಏನೋ ನೋಡ್ತಾ ನಿಂತಿದ್ಯಾ, ಆಚೆ ದಬ್ಬ ಇವಳನ್ನ ಎಂದರು ಸುಶೀಲಾ. ಶರದ್ ನೀನಾದರೂ ಒಂದು ಅವಕಾಶ ಕೊಡು ನೋಡು, ಜೀವನದಲ್ಲಿ 2 ಸಾರಿ ಅವಕಾಶ ಬರೋದಿಲ್ಲ. ಈಗ ನಿನ್ನ ಲೈಫ್ನಲ್ಲಿ ಬಂದಿದೆ ಅಂದರೆ ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಲ್ವಾ ಎಂದರು ಸುಂದರ್. ಅಲ್ಲ, ನೀವು ಏನು ಹೇಳ್ತಿದ್ದೀರಾ? ಇವಳಂಥ ಮೋಸಗಾರ್ತಿಗೆ, ಕೊಲೆಗಾತಿಗೆ ಅಂತ ಹೇಳುತ್ತಿದ್ದವರ ಮಾತು ಅರ್ಧಕ್ಕೆ ತಡೆದು ಮುಂದೆ ಮಾತನಾಡದಂತೆ ಸುಂದರ್ ನಿಲ್ಲಿಸಿದ್ದರು. ಸುಶೀಲಾ, ಪದೇ ಪದೇ ಹೇಳಿದ್ದೇ ಹೇಳಬೇಡ. ನಮ್ಮ ಕಾನೂನಿನಲ್ಲಿ ಅಪರಾಧಿಗೂ ಕೂಡ ಅವರ ಕೊನೆ ಆಸೆ ಕೇಳ್ತಾರೆ. ಅಂಥದ್ರಲ್ಲಿ ಋತು ಹೇಳ್ತಿದ್ದಾಳೆ ತಾನೆ, ಅವಳಿಗೆ ಒಂದು ಅವಕಾಶ ಕೊಡೋದ್ರಿಂದ ಕಳ್ಕೊಳ್ಳೋದೇನಿದೆ ಎಂದರು ಸುಂದರ್. ಸರಿ ಮಾವ, ನೀವು ಹೇಳ್ತಿದ್ದೀರಾ ಅಂತ ಇವಳಿಗೆ ಒಂದು ಅವಕಾಶ ಕೊಡ್ತೀನಿ, ಆದರೆ ನನ್ನದು ಒಂದು ಕಂಡೀಷನ್ ಇದೆ ಎಂದ ಶರದ್. ಕಂಡೀಷನ್ನ? ಏನು ಕಂಡೀಷನ್ ಅಂದರು ಸುಂದರ್. ಅದು 1 ತಿಂಗಳು ಟೈಮ್ ಕೊಡ್ತೀನಿ ಇವಳಿಗೆ. ಅಷ್ಟರಲ್ಲಿ ಇವಳು ಅದೇನು ಸತ್ಯನೋ ಅದನ್ನು ಆಚೆ ತರ್ತೀನಿ ಅಂತ ಹೇಳಿದಾಳಲ್ಲ, ಅದನ್ನು ಆಚೆ ತರಬೇಕು. ಹಾಗೆ ತಾನು ನಿರಪರಾಧಿ ಅಂತ ಸಾಬೀತು ಮಾಡಬೇಕು. ಒಂದು ವೇಳೆ ಸಾಬೀತು ಮಾಡೋದಕ್ಕೆ ಆಗದಿದ್ದರೆ ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳಬೇಕು. ಇದಕ್ಕೆ ಒಪ್ಪಿಗೆ ಇದ್ದರೆ ಇಲ್ಲಿ ಇರೋದಕ್ಕೆ ಅವಕಾಶ, ಇಲ್ಲದಿದ್ದರೆ ಈಗಿಂದ ಈಗಲೇ ಹೋಗ್ತಾ ಇರ್ಬೋದು ಎಂದ ಶರದ್. ಸುಂದರ್ ಅವರು ಋತು ಕಡೆ ನೋಡಿದರು. ನಂಗೆ ಒಪ್ಪಿಗೆ ಇದೆ ಅಪ್ಪ ಅಂದಳು ಋತು. ಗುಡ್. ಹಾಗೆ ಇನ್ನೊಂದು ವಿಷಯ, ಮನೆ ಎಲ್ಲ ಕೆಲಸನೂ ಇವಳೊಬ್ಬಳೇ ಮಾಡಬೇಕು. ಇವಳಿಗೆ ಯಾವುದಕ್ಕೂ ಸಹಾಯ ಮಾಡೋ ಹಾಗಿಲ್ಲ. ಹಾಗೆ ಆಫೀಸ್ನಲ್ಲೂ ಕೆಲಸ ಮಾಡಬೇಕು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅಂದ ಶರದ್. ಹೇ ಶರದ್, ಏನು ಹೇಳ್ತಿದ್ಯಾ ನೀನು ಎಂದರು ಸುಂದರ್ ಕೋಪದಲ್ಲಿ. ಅಪ್ಪ ಇರಲಿ ಬಿಡಿ, ನಂಗೆ ಒಪ್ಪಿಗೆ ಇದೆ. ಹಾಗೆ ನನ್ನದು ಒಂದು ಮಾತು ಅಂದಳು ಋತು ಶರದ್ ಕಡೆ ತಿರುಗಿ. ಶರದ್ ಹುಬ್ಬೇರಿಸಿದ, ಏನು ಅನ್ನೋ ಹಾಗೆ ನೋಡಿದ. ಅದೇನಂತ ಹೇಳು ಪುಟ್ಟಿ ಅಂದರು ಸುಂದರ್. ಆಫೀಸ್ನಲ್ಲಿ ನಾನು ಮಾಡೋ ಕೆಲಸಕ್ಕೆ ಸಂಬಳ ಅಂತ ಕೊಡಬೇಕು ಅಷ್ಟೇ, ನಾನು ಹೇಳಬೇಕು ಅಂತ ಇರೋದು ಎಂದಳು ಋತು. ಸರಿ ಮಾವ, ಕೊಡ್ತೀನಿ. ಹಾಗೆ ಎಷ್ಟು ಕೊಡಬೇಕು ಅಂತ ಅದನ್ನು ಕೇಳಿಬಿಡಿ ಎಂದ ಶರದ್. ಅಪ್ಪ ನನಗೆ ಅಷ್ಟು ಇಷ್ಟು ಅಂತ ಇಲ್ಲ, ಒಬ್ಬ ಎಂಪ್ಲಾಯಿಗೆ ಕೊಡುವಷ್ಟು ಸಂಬಳ ಕೊಟ್ಟರೆ ಸಾಕು ಎಂದಳು ಋತು. ಸರಿ ಮಾವ, ನಂಗೆ ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಯಿತು ಅಂತ ಹೇಳಿ ರೂಮಿಗೆ ರೆಡಿ ಆಗಲು ಹೋದ ಶರದ್. ಶರದ್ ಅತ್ತ ಹೋಗುತ್ತಲೇ, ಹೌದು ಪುಟ್ಟಿ, ಇದೇನಿದು ಹಣೆ ಗಾಯ ಅಂದರು ಸುಂದರ್ ಅವಳನ್ನೇ ನೋಡುತ್ತಾ.
ಮತ್ತೆ ಶರದ್ಗೆ ಹೇಗೆ ಸಿಕ್ಕಿದೆ ನೀನು ಎಂದು ಕೇಳಿದರು. ಋತು ತನ್ನ ಜೊತೆ ನಡೆದ ಘಟನೆ ಬಗ್ಗೆ ಹೇಳಿ ಈ ರೀತಿ ಶರದ್ಗೆ ಸಿಕ್ಕಿದೆ ಎಂದು ಹೇಳಿದಳು. ಮಾಮ್, ಡ್ಯಾಡ್, ಇವಳ ಬಗ್ಗೆ ಚೆನ್ನಾಗಿ ಗೊತ್ತು. ಒಂದಿನಕ್ಕೂ ಇವಳ ಬಗ್ಗೆ ಹೇಳಲಿಲ್ಲ. ಆ ಶರದ್ ಕೂಡ ಹೇಳಿಲ್ಲ. ಹೇಳಿದರೆ ಇವಳನ್ನು ಅವತ್ತೇ ಜಾಗ ಖಾಲಿ ಮಾಡಿಸ್ತಿದ್ದೆ ಎಂದುಕೊಂಡಳು ಪರಿ. ಸುಂದರ್ ಅವರು ಋತು ಹತ್ತಿರ ಬಂದು ಅವಳ ತಲೆ ನೇವರಿಸಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ನನ್ನ ಮನಸ್ಸು ಹೇಳ್ತಿದೆ ನೀನು ಯಾವ ತಪ್ಪು ಮಾಡಿಲ್ಲ ಅಂತ. ನಂಗೆ ನಂಬಿಕೆ ಇದೆ ಪುಟಿ, ನೀನು ನಿನ್ನನ್ನು ಸಾಬೀತು ಮಾಡಿಕೊಳ್ತೀಯ. ಈ ಜೀವನದ ಪರೀಕ್ಷೆಯಲ್ಲಿ ಗೆದ್ದೇ ಗೆಲ್ತೀಯ ಅಂತ. ಆಲ್ ದ ಬೆಸ್ಟ್ ಮಗಳೇ ಅಂದರು. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.